ಜೊತೆಲಿ ಇದ್ಕೊಂಡು ಶಾಂತಿನ ಶಾಂತಿನ ಏನ್ ಅರ್ಚನಾ? ಶಾಂತಿನ ಅಂದ್ರೆ ಶಾಂತಿ ಜಾಗಕ್ಕೆ ಬಂದು ಅದೇ ನೀವ್ ಹೇಳಿದ್ರಲ್ಲ ಒಂದ್ಸಲ ನಂಗೆ ಶಾಂತಿ ಜಾಗಕ್ಕೆ ಸೇರ್ಕೊಂಡ್ಲು ಅಂತ. ಹಾ ಹೌದೌದು. ಅಲ್ಲ, ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನನ್ಗೊಂಥರ ಭಯ ಆಗ್ತಿದೆ. ಹೇಗಾದ್ರೂ ಮಾಡಿ ನಾನು ಇದನ್ನೆಲ್ಲ ಮನೆಯವ್ರಿಗೆ ಹೇಳ್ಬಿಡ್ಲಾ? ತಪ್ಪು ಅಕ್ಕ, ಆ ತಪ್ಪನ್ ಮಾತ್ರ ನೀವು ಮಾಡೋದಕ್ಕೆ ಹೋಗ್ಬಿಡಿ. ನೀವು ಮೊದಲು ಮಂತ್ರ ಹತ್ರ ಹೇಗಿದ್ರು ಹಾಗೇ ಇರಿ. ಅವಳಿಂದ ನಿಮಗೆ ಯಾವ ತೊಂದರೆನೂ ಆಗಲ್ಲ. ನೀವು ಅವಳನ್ನ ಅನುಮಾನ ದೃಷ್ಟಿಲೂ ನೋಡ್ತಿಲ್ಲ ಅಷ್ಟೇ. ಅವಳಿಗೆ ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ, ಎಲ್ಲಿ ಲಾಕ್ ಮಾಡ್ಬೇಕು ಅಂತನೋ ನಂಗೆ ಚೆನ್ನಾಗಿ ಗೊತ್ತು. ನಾನು ಮಾಡ್ತೀನಿ. ಯೋಚನೆ ಮಾಡಿ ಕರೆಕ್ಟಾಗಿ ಹಿಡಿಬೇಕು. ನೀವೇನು ಟೆನ್ಷನ್ ಆಗ್ಬೇಡಿ ಅಕ್ಕ. ನಿಮ್ಮ ಹುಷಾರಲ್ಲಿ ನೀವಿರಿ ಅಷ್ಟೇ. ಸರಿ. ಎಲ್ಲಿದ್ಯಾ ನೀನು? ನೀನೇ ಇನ್ನೂ ಬಂದಿಲ್ಲ, ನಾಟಕ ಆಡ್ತಾ ಇದೆಯಾ? ಮೇಡಮ್, ನೀವು ಬಂದಿದ್ದನ್ನ ನಾನು ನೋಡಿದೆ. ಮತ್ತೆ ಬರ್ಬೇಕು ತಾನೆ? ಯಾಕೆ ಕಾಯಿಸ್ತಾ ಇದೆಯಾ? ನನ್ನನ್ನ ಇಡೀ ದಿನ ನೀವು ಕಾಯಿಸಿಲ್ವಾ? ಬಂದೆ ರೀ ಮೇಡಮ್. ನೀವು ಯಾಕೆ ಮುಖ ಮುಚ್ಕೊಂಡಿದ್ದೀರಾ ಮೇಡಮ್? ಅದು ನಿನಗೆ ಬೇಡದೇ ಇರೋ ವಿಷಯ. ಮೇಡಮ್, ತುಂಬಾ ತಪ್ಪು ಮೇಡಮ್. ಅದು ತುಂಬಾ ಮುಖ್ಯವಾಗಿ ಬೇಕಾಗಿರೋ ವಿಷಯ. ನೀವೇ ಅಂತ ಗೊತ್ತಾಗೋದು ಬೇಡವಾ? ನಿನ್ಗೆ ಯಾಕೆ ಬಂತೀಯ ಅನುಮಾನ? ಮೇಡಮ್, ಸರಿನೋ ತಪ್ಪೋ? ಮಂತ್ರ ಮೇಡಮ್ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನಮ್ಮಿಬ್ರು ಮಧ್ಯೆ ನಡೆದಿರೋದು ಗೊತ್ತಿರೋ ವಿಷಯ. ಮೂರನೇವ್ರಿಗೆ ಗೊತ್ತಾಗಬಾರ್ದಲ್ವಾ? ಅದಕ್ಕೆ ಮೇಡಮ್, ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತಿರ್ಬೇಕಲ್ವಾ ಮೇಡಮ್? ನಿಯತ್ತಿನ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ಪರವಾಗಿಲ್ವೇ? ಮುಖಕ್ಕೆ ಕಟ್ಟಿರೋ ಬಟ್ಟೆ ತೆಗಿರಿ. ನಾನೇ ಮಂತ್ರ, ನಾನೇ ಬಂದಿರೋದು. ದುಡ್ಡು ತಗೊಂಬಂದಿದ್ದೀನಿ. ಎಲ್ಲಿದ್ಯಾ? ಸಾರಿ ಮೇಡಮ್, ಹಣನ ಅಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿಟ್ಟು ತಿರುಗಿ ನಿಂತ್ಕೊಂಬಿಡಿ ಮೇಡಮ್. ಏನ್ ಹೇಳ್ತಿದ್ಯಾ? ನೀನ್ ಯಾರು ಅಂತ ನನಗೆ ಗೊತ್ತಾಗದ್ ಬೇಡವಾ? ಅದಕ್ಕೆ ಸಾರಿ ಅಂದಿದ್ದು ಮೇಡಮ್. ನೀವು ನನ್ನನ್ನ ನೋಡಬಾರ್ದು. ಇದೆಲ್ಲ ನಂಬಿಕೆ ವಿಷಯ ಮೇಡಮ್. ಇಷ್ಟ ಇದ್ರೆ ಓಕೆ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಮೇಡಮ್. ಸರಿ, ಆಯ್ತು. ಏಯ್, ಯಾರಿದಿರೋ? ಬಾಗಲ್ ತೆಗಿರೋ. ಜಾಸ್ತಿ ಮಾತಾಡ್ಬೇಡ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು. ಏಯ್, ಕರಿಯೋ ನಿಮ್ಮ ಅಕ್ಕನ್ನ. ಅವ್ರಿಲ್ಲ, 15 ದಿನ ಫಾರಿನ್ ಟೂರ್ ಹೋಗಿದ್ದಾರೆ. ಬಂದ್ಮೇಲೆ ಮಾತಾಡೋ. ಏನೋ ಫಾರಿನ್? ಹಾ. ಏಯ್, ಯಾವ್ದೋ ಸ್ಲಮ್ ಅಲ್ಲಿ ಬಿದ್ದಿರ್ತಾಳೆ, ನೋಡ್ ಹೋಗೋ. ಕರಿಯೋ ಅವಳನ್ನ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೋಡು, ನೀನ್ ಏನ್ ಮಾಡಿದ್ರು ನಾನು ಬಾಗ್ಲು ತೆಗಿಯಲ್ಲ. ನೋಡು, ನಾನು ಹೇಳೋದು ಅರ್ಥ ಮಾಡ್ಕೊ. ಏನು? ನಿನ್ಗೆ ನಾನು ದುಡ್ಡು ಕೊಡಿಸ್ತೀನಿ. ಎಷ್ಟು ಕೊಡಿಸ್ತೀಯಾ? 1 ಲಕ್ಷ. ನೀನು ನಂಗೆ 1 ಲಕ್ಷ ಕೊಡ್ತೀಯಾ? ನಮ್ಮ ಅಕ್ಕ ನಂಗೆ ಒಂದಿನೂ 1 ಲಕ್ಷ ಕೊಡ್ಲೇ ಇಲ್ವಲ್ಲ. ಹಾ, 1 ಲಕ್ಷ ಬಿಡು. 2 ಲಕ್ಷನೂ ಬೇಡ, 5 ಲಕ್ಷ ಕೊಡ್ತೀನಿ. 5 ಲಕ್ಷ ನಾನು ಇವತ್ತೇ ಕೊಡ್ತೀನಿ. ಪ್ಲೀಸ್ ದಯವಿಟ್ಟು ಬಾಗಿಲು ತೆಗಿ, ನಾನು ಹೊರಗಡೆ ಬಿಡು. ಏನು 5 ಲಕ್ಷ ಕೊಡ್ತೀಯಾ? ಯಾಕೆ? ಯಾಕಂದ್ರೆ ಬಾಗ್ಲು ತೆಗಿಯೋದಕ್ಕೆ. ನೀನ್ ಬಾಗ್ಲು ತೆಗಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನ್ ಹೇಳ್ದಂಗೆ ನನ್ ಕೈಲಿ ಕೇಳಕ್ಕಾಗಲ್ಲ. ಸುಮ್ನೆ ಹೋಗಿ ಊಟ ಮಾಡಿ ಮಲ್ಕೋ. ಏ, ಬಾಗ್ಲು ತೆಗಿಯೋ.
ನಿನಗೆ ಹೇಳ್ತಿರೋದು. ಇಲ್ ನೋಡು, ಬಾಗಲ್ ತೆಗಿಯೋ. ತಿರುಗಬೇಡಿ ಮೇಡಮ್. ನಿನ್ ಧ್ವನಿ ಎಲ್ಲೋ ಕೇಳ್ತಂಗಿದೆಯಲ್ಲ, ಯಾರಿರ್ಬೋದು? ಕರೆಕ್ಟ್ ಆಗಿದೆ ಮೇಡಮ್. ಮೇಡಮ್ ತಿರುಗಬೇಡಿ. ಇಲ್ಲಿವರೆಗೂ ನೀವು ಮಾತನ್ನ ಹೆಚ್ಚು ಕಮ್ಮಿ ಆಗದಂಗೆ ಉಳಿಸ್ಕೊಂಡಿದ್ದೀರಾ. ಹಿಂಗೆ ಆದ್ರೆ ಎಲ್ಲವೂ ಸರಿಯಾಗಿರುತ್ತೆ ಮೇಡಮ್. ಹೆಚ್ಚು ಕಡಿಮೆ ಆದ್ರೆ ಹೇ ಮೇಡಮ್ ಹೇಳಿದ್ನಲ್ಲ ತಿರುಗಬೇಡಿ ಅಂತ. ಆ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ ಮೇಡಮ್. ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ಸರಿ, ಪೆನ್ ಡ್ರೈವ್ ಎಲ್ಲಿ ಇದೆ ತಾನೇ? ನಿನ್ನೆ ಕೇಳ್ತಾ ಇರೋದು ಪೆನ್ ಡ್ರೈವ್ ಇದೆ ತಾನೇ? ಯಾಕೆ ಮೇಡಮ್? ಯಾಕೆ ಅಂದ್ರೆ ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನೋಡಿದ್ರ ಇದಕ್ಕೆ ಮೇಡಮ್ ಅನುಮಾನ ಪಡಬಾರ್ದು ಅಂತ ಹೇಳೋದು. ನನ್ನ ಕೈಗೆ ನೀವು ಪೂರ್ತಿ ಹಣ ಕೊಟ್ಟು ಪೆನ್ ಡ್ರೈವ್ ತಗೊಳ್ಳಿ, ಇಲ್ಲ ಅಂದ್ರೆ ಪೊಲೀಸ್ನವ್ರ ಹತ್ರ ಹೋಗ್ತೀನಿ. ಆಯ್ತಾಯ್ತು, ಆದಷ್ಟು ಬೇಗ ಹಣ ಕೊಟ್ಟು ಆ ಪೆನ್ ಡ್ರೈವ್ ತಗೋತೀನಿ. ಪದೇ ಪದೇ ಪೊಲೀಸ್ ಅಂತ ಹೇಳ್ತಿರ್ಬೇಡ. ತಿರುಗ್ ನೋಡ್ಬೇಡಿ ಮೇಡಮ್.